Continue. Those laws which was passed by the ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ಬಂದಿದ್ದ ಕಾನೂನುಗಳು shall continue even after ಸಂವಿಧಾನ ಜಾರಿಗೆ ಬಂದ ನಂತರವೂ ಕೂಡ ಮುಂದುವರಿಯತಕ್ಕದ್ದು. shall continue even after the commencement of the constitution. But ಆದರೆ if the laws passed by the ಬ್ರಿಟಿಷರು ಜಾರಿಗೆ ತಂದಿದ್ದ ಕಾನೂನುಗಳು if the laws passed by the violates fundamental rights, ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದರೆ violates fundamental rights, ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದರೆ to the extent of its violation, ಯಾವ ಹಂತದವರೆಗೆ ಧಕ್ಕೆ ಉಂಟಾಗುತ್ತದೆಯೋ to the extent of its violation, ಯಾವ ಹಂತದವರೆಗೆ ಧಕ್ಕೆ ಉಂಟಾಗುತ್ತದೆಯೋ ಆ ಹಂತದವರೆಗೂ violation it shall be considered as null and void, ಆ ಹಂತದವರೆಗೂ ಅದನ್ನು ಅಸಿಂಧು ಎಂದು ಭಾವಿಸಲಾಗುತ್ತದೆ. it shall be considered as null and void, ಆ ಹಂತದವರೆಗೂ ಅಸಿಂಧು ಎಂದು ಪರಿಗಣಿಸಲಾಗುತ್ತದೆ. ಇಟ್ ಮೀನ್ಸ್, ಇದರ ಅರ್ಥವೇನೆಂದರೆ, ಆಮೇಲೆ ಅರ್ಥ ಆಗಲ್ಲ ಓದುವಾಗ, ಇಟ್ ಮೀನ್ಸ್ if a particular provision is violating fundamental rights, ಕಾಯ್ದೆಯ ನಿರ್ದಿಷ್ಟ ಅಂಶ a particular provision is violating fundamental right, ಕಾಯ್ದೆಯ ನಿರ್ದಿಷ್ಟ ಅಂಶ ಮೂಲಭೂತ ಹಕ್ಕನ್ನು ಉಲ್ಲಂಘಿಸುತ್ತಿದ್ದರೆ is violating fundamental right, ಮೂಲಭೂತ ಹಕ್ಕನ್ನು ಉಲ್ಲಂಘಿಸುತ್ತಿದ್ದರೆ only that provision, ಆ ಅಂಶವನ್ನು ಮಾತ್ರ, only that provision is considered as invalid, ಆ ಅಂಶವನ್ನು ಮಾತ್ರ ಅಸಿಂಧು ಎಂದು ಕರೆಯಲಾಗುತ್ತದೆ. only that provision is considered as invalid. Continue. Even after the commencement of the constitution, ಸಂವಿಧಾನ ಜಾರಿಗೆ ಬಂದ ನಂತರವೂ ಕೂಡ even after the commencement of the constitution, neither the parliament, ಸಂಸತ್ತಾಗಲಿ, neither the parliament nor state legislature, ರಾಜ್ಯದ ವಿಧಾನಮಂಡಲವಾಗಲಿ, nor state legislature, ರಾಜ್ಯದ ವಿಧಾನಮಂಡಲವಾಗಲಿ, shall not violate fundamental rights, ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಲು ಸಾಧ್ಯವಿರುವುದಿಲ್ಲ. shall not violate fundamental rights, ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಲು ಸಾಧ್ಯವಿರುವುದಿಲ್ಲ. ಆಯ್ತಾ? ಆರ್ ಅಥವಾ ನೈದರ್ ಇನ್ ದ ಫಾರ್ಮ್ ಆಫ್ ಆರ್ಡಿನೆನ್ಸ್, ಸುಗ್ರೀವಾಜ್ಞೆಯ ರೂಪದಲ್ಲಿ, ನೈದರ್ ಇನ್ ದ ಫಾರ್ಮ್ ಆಫ್ ಆರ್ಡಿನೆನ್ಸ್, ಸುಗ್ರೀವಾಜ್ಞೆಯ ರೂಪದಲ್ಲಿ, ಆರ್ ಆರ್ಡರ್, ಆದೇಶ, ನೋಟಿಫಿಕೇಶನ್,
ಅಧಿಸೂಚನೆ ಅಧಿಸೂಚನೆ ರೂಲ್ ರೂಲ್ ನಿಯಮಾವಳಿ ರೆಗ್ಯುಲೇಷನ್ ನಿಬಂಧನೆ ಡೆಲಿಗೇಟೆಡ್ ಲೆಜಿಸ್ಲೇಷನ್ ನಿಯೋಜಿತ ಶಾಸನ ಕನ್ನಡದಲ್ಲಿ ನಿಯೋಜಿತ ಶಾಸನ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಅಧೀನ ಶಾಸನ ಆರ್ ಎನಿ ಅದರ್ ಫಾರ್ಮ್ಸ್ ಅಥವಾ ಆರ್ ಎನಿ ಅದರ್ ಫಾರ್ಮ್ಸ್ ಇನ್ಯಾವುದಾದರೂ ರೂಪದಲ್ಲಿಯೂ ಎನಿ ಅದರ್ ಫಾರ್ಮ್ಸ್ ಫಂಡಮೆಂಟಲ್ ರೈಟ್ಸ್ ಶಾಲ್ ನಾಟ್ ಬಿ ವೈಲೇಟೆಡ್ ಮೂಲಭೂತ ಹಕ್ಕನ್ನು ಉಲ್ಲಂಘಿಸಲು ಸಾಧ್ಯವಿರುವುದಿಲ್ಲ. ಫಂಡಮೆಂಟಲ್ ರೈಟ್ಸ್ ಶಾಲ್ ನಾಟ್ ಬಿ ವೈಲೇಟೆಡ್. ಕೊನೆಯಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಹೇಳ ಬರೀತಾ ನಂಗೆ ಕೇಳಿಸ್ಕೊಳ್ಳಿ. ಫಸ್ಟು ಎನಿ ಕಸ್ಟಮ್ ಆರ್ ಯೂಸೇಜ್. ಕಸ್ಟಮ್ ಅಂದ್ರೆ ಏನು? ಸಂಪ್ರದಾಯ. ಯೂಸೇಜ್ ಆಚರಣೆ. ಎನಿ ಕಸ್ಟಮ್ ಆರ್ ಯೂಸೇಜ್ ಇಫ್ ಇಟ್ ಹ್ಯಾಸ್ ದ ಸ್ಟೇಟಸ್ ಆಫ್ ಲಾ ಇನ್ ದ ಸೊಸೈಟಿ, ಸಮಾಜದಲ್ಲಿ ಅದಕ್ಕೆ ಶಾಸನದ ಸ್ಥಾನಮಾನವನ್ನು ನೀಡಿದ್ದರೆ. ಸಿಂಪಲ್ ಎಕ್ಸಾಂಪಲ್, ಮದುವೆ. ಏನ್ ಮದುವೆ? ಮ್ಯಾರೇಜ್ ಇಸ್ ಎ ಕಸ್ಟಮ್ ಅಲ್ಲೇನ್ರಿ? ಮ್ಯಾರೇಜ್ ಇಸ್ ಎ ಕಸ್ಟಮ್. ಬಟ್ ಸಮಾಜದಲ್ಲಿ ಏನ್ ಸ್ಥಾನಮಾನ ಕೊಟ್ಟಿದ್ದೀರಾ ಮದುವೆಗೆ? ಕಾನೂನಿಗಿಂತ ಮಿಗಿಲಾದ ಸ್ಥಾನಮಾನ. ಹೌದಾ ಇಲ್ವಾ? ಹೌದಾನೆ? ಕಾನೂನು ಉಲ್ಲಂಘನೆ ಮಾಡ್ಬಿಡ್ತೀರಾ, ಹೆಲ್ಮೆಟ್ ಇಲ್ಲದೆ ಓಡಾಡ್ತೀರಾ, ನಂಬರ್ ಪ್ಲೇಟ್ ಇಲ್ಲದೆ ಓಡಾಡ್ತೀರಾ, ಹಾರನ್ನ ಹಿಂಗ್ ಬೇಕಂಗೆ ಆಲ್ಟ್ರೇಷನ್ ಮಾಡಿಸ್ಕೊಂಡು, ಟೂ ವೀಲರ್ಗಳಿಗೆ ಬಸ್ ಹಾರನ್ ಹಾಕೊಂಡು, ಆಮೇಲೆ ಕೆಲವು ಏನಾರ ವಿಚಿತ್ರ ಗಾಡಿ ಹೋಗುವಾಗ ಪಟಾರ್ ಅಂತ ಸೌಂಡ್ ಬರೋದು, ನಾಯಿ ಸೌಂಡು ವಾವ್ ಅನ್ನೋದು. ಅವರೇ ನಾಯಿಗಳ ತರ ಆಡ್ತಿರ್ತಾರೆ ಮಾಡೋದು. ಇವೆಲ್ಲ ಮಾಡ್ಕೊಂಡು ಓಡ್ತಿರ್ತಾರಲ್ಲಪ್ಪ, ಇವೆಲ್ಲವೂ ಕೂಡ ಟ್ರಾಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವೈಲೇಷನ್. ಹೌದಾನೆ? ಸಿಗ್ನಲ್ ಜಂಪ್ ಮಾಡ್ತೀರಾ, ಫುಟ್ಪಾತ್ ಮೇಲೆ ಗಾಡಿ ಹತ್ತಿಸ್ತೀರಾ, ನೋಡಿ ಇದೆಲ್ಲ ಕಾನೂನಿನ ಉಲ್ಲಂಘನೆ. ಆದ್ರೆ ದಂಡ ಹೊಡಿಲಿ, ಬಡಿಲಿ, ತದಕ್ಲಿ, ಎಣ್ಣೆ ಹಾಕೊಂಬರ್ಲಿ, ಏನಾದ್ರೂ ಮಾಡ್ಲಿ, ಸಹಿಸ್ಕೊಂಡು ಹೋಗ್ಬೇಕಣಮ್ಮ ಅಂತ ಮಕ್ಳಿಗೆ, ಹೆಣ್ಮಕ್ಳು ಬುದ್ಧಿ ಹೇಳ್ಕೊಡುವ ತಂದೆ ತಾಯಿ ಹೇಳ್ಕೊಡ್ತಿದ್ರು. ಈಗ ಅವೆಲ್ಲ ಸೀನ್ ಇಲ್ಲ. ಮಕ್ಕ ಕೊಡದ್ ಬಂದ್ಬಿಡು, ಈಗ ನಾನು ನೋಡ್ಕೊತೀನಿ ಅಂತ ಹೇಳ್ಬೋದೇನೋ. ಬಿಕಾಸ್ ಅವ್ರಿಗೂ ಜೀವನ ಇಲ್ವಾ ಪಾಪ, ಇವ್ರು ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಂತೆ. ಆಯ್ತಾ? ಈ ಕಸ್ಟಮ್ಗೆ ಸೊಸೈಟಿನಲ್ಲಿ ಕಾನೂನಿಗಿಂತ ಮೇಲಿನ ಸ್ಥಾನಮಾನ ಇದೆಯಾ ಇಲ್ವಾ? ಸಿಂಪಲ್ ಕ್ವಶನ್. ಇದೆ ತಾನೇ? ಆ ಮೂಲಕನೂ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಮಾಡಂಗಿಲ್ಲ ನೀವು ಅಂತ ಹೇಳ್ತಿದ್ದಾರೆ. ಏನ್ ಹೇಳಿದ್ರು? ಕಸ್ಟಮ್ ಆರ್ ಯೂಸೇಜ್ which have the status of law in the society shall not violate fundamental rights. ಸಂಪ್ರದಾಯವಾಗಿದ್ದು, ಆಚರಣೆ ಆಗಿದ್ದು, ಮೂಲಭೂತ ಹಕ್ಕನ್ನ ಉಲ್ಲಂಘನೆ ಮಾಡಿದ್ರೆ ಅದು ಕೂಡ ಮಾಡೋ ಹಾಗಿಲ್ಲ. ಅದು ಕೂಡ ಆರ್ಟಿಕಲ್ 13 ವೈಲೇಷನ್. ಅಷ್ಟು ಡೆಪ್ತ್ ಆಗಿ, ಅಷ್ಟು ವೈಡ್ ಆಗಿ ಬರೆದಿರೋದು ಈ ಆರ್ಟಿಕಲ್ನ. ಅಂದ್ರೆ 14ರಿಂದ ಶುರು ಮಾಡಕ್ ಮುಂಚೆ ನಿಮಗೆ ಕೊಡುತ್ತಿರುವಂತ ಸೇಫ್ಟಿ ಮೆಕ್ಯಾನಿಸಮ್ಸ್ ಬರೆಯೋದು ಮುಖ್ಯ ಅಲ್ಲ. ಬರೆಯೋಕ್ಕೂ ಮುಂಚೆ ಐ ಆಮ್ ಪುಟಿಂಗ್ ಸೇಫ್ಟಿ ಮೆಕ್ಯಾನಿಸಮ್ಸ್. ಅಂಡರ್ಸ್ಟುಡ್ ಆರ್ ನಾಟ್? ರೈಟ್ ಡೌನ್. ಎನಿ ಕಸ್ಟಮ್ ಆರ್ ಯೂಸೇಜ್, ಯಾವುದಾದರೂ ಸಂಪ್ರದಾಯ ಅಥವಾ ಆಚರಣೆಯಾಗಿದ್ದು ಕಸ್ಟಮ್ ಆರ್ ಯೂಸೇಜ್ ಸಂಪ್ರದಾಯ ಅಥವಾ ಆಚರಣೆ ಆಗಿದ್ದು ವಿಚ್ ಹ್ಯಾಸ್ ದ ಫೋರ್ಸ್ ಆಫ್ ಲಾ, ಶಾಸನದ ಸ್ಥಾನಮಾನವನ್ನು ಹೊಂದಿದ್ದರೆ, ವಿಚ್ ಹ್ಯಾಸ್ ದ ಫೋರ್ಸ್ ಆಫ್ ಲಾ, ಶಾಸನದ ಸ್ಥಾನಮಾನವನ್ನು ಹೊಂದಿದ್ದರೆ, ಇವನ್ ಇಟ್ ಕೆನಾಟ್ ವೈಲೇಟ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳನ್ನು, even it cannot violate fundamental rights,
ಮೂಲಭೂತ ಹಕ್ಕುಗಳನ್ನು ಇವುಗಳು ಕೂಡ ಉಲ್ಲಂಘಿಸಲು ಸಾಧ್ಯವಿರುವುದಿಲ್ಲ. ಕೆನಾಟ್ ವೈಲೇಟ್ ಫಂಡಮೆಂಟಲ್ ರೈಟ್ಸ್. ಸರಿನಾ? ದೇರ್ ಆರ್ 3 ಡಾಕ್ಟ್ರಿನ್ಸ್ ಇನ್ ದಿಸ್ ಆರ್ಟಿಕಲ್. ಈ ವಿಧಿಯಲ್ಲಿ ತ್ರೀ ಡಾಕ್ಟ್ರಿನ್ಸ್. ಒಂದು ಜುಡಿಷಿಯಲ್ ರಿವ್ಯೂ, ಎರಡನೇದು ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್, ಡಾಕ್ಟ್ರಿನ್ ಆಫ್ ಸೆವರಬಿಲಿಟಿ. ಡಾಕ್ಟ್ರಿನ್ ಆಫ್ ಸೆವರಬಿಲಿಟಿ ಕನ್ನಡದವರು ಹಾಗೆ ಬರೀರಿ. ಜುಡಿಷಿಯಲ್ ರಿವ್ಯೂ, ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್. ಎಕ್ಲಿಪ್ಸ್ ಅಂದರೆ ಗ್ರಹಣ. ಎಕ್ಲಿಪ್ಸ್, ಡಾಕ್ಟ್ರಿನ್ ಆಫ್ ಸೆವರಬಿಲಿಟಿ. ಸೆವರಬಿಲಿಟಿ. ಜುಡಿಷಿಯಲ್ ರಿವ್ಯೂ ಅಂದರೆ ನಿಮಗೆ ಗೊತ್ತು, ಹೌದಾ? ಜುಡಿಷರಿ ಕ್ಯಾನ್ ರಿವ್ಯೂ ದ ಲಾಸ್ ಅಂಡ್ ಆಕ್ಷನ್ಸ್. ಹೌದಾ ಇಲ್ವಾ? ಲಾಸ್ ಅಂದ್ರೆ ಏನು? ಪಾರ್ಲಿಮೆಂಟು ಸ್ಟೇಟ್ ಲೆಜಿಸ್ಲೇಚರ್ ಮಾಡೋದು. ಪಾರ್ಲಿಮೆಂಟ್ ಅಂದ್ರೆ ಗೊತ್ತು ತಾನೆ, ಲೋಕಸಭಾ ಮತ್ತು ರಾಜ್ಯಸಭಾ. ಸ್ಟೇಟ್ ಲೆಜಿಸ್ಲೇಚರ್ ಅಂದ್ರೆ ಗೊತ್ತು, MLAಗಳು ಮತ್ತು MLCಗಳು. ಆಕ್ಷನ್ಸ್ ಅಂತ ಯಾಕೆ ಬರ್ತೀನಿ ಅಂದ್ರೆ ಎಕ್ಸಿಕ್ಯೂಟಿವ್, ಕಾರ್ಯಾಂಗ. ಹೊಸ ಹುಡುಗರಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂದ್ರೆ ವಿಲ್ ಅಗ್ರಿ, ಬಟ್ ಓಲ್ಡ್ ಸ್ಟೂಡೆಂಟ್ಸ್ ಹವ್ ಎಕ್ಸ್ಪ್ಲೈನ್ಡ್ ವಾಟ್ ಈಸ್ ಎಕ್ಸಿಕ್ಯೂಟಿವ್, ವಾಟ್ ಈಸ್ ಲೆಜಿಸ್ಲೇಚರ್, ವಾಟ್ ಈಸ್ ಜುಡಿಷರಿ. ಎಸ್ ಆರ್ ನೋ? ಸೊ ಕಾರ್ಯಾಂಗ ಅಂದ್ರೆ ಗೊತ್ತು. ಸೊ ಕಾರ್ಯಾಂಗದವರ ಚಟುವಟಿಕೆಗಳನ್ನ, ಶಾಸನೀಯ ಚಟುವಟಿಕೆಗಳನ್ನ ಪರಾಮರ್ಶೆ ಮಾಡೋ ಅಧಿಕಾರ ಯಾರಿಗಿದೆ? ಜುಡಿಷರಿಗಿದೆ, ಹೌದಾ? ಇದಕ್ಕೆ ಎಕ್ಸಾಂಪಲ್ ಏನು? ಎಲೆಕ್ಟೋರಲ್ ಬಾಂಡ್ ಸ್ಕೀಮ್. ಏನಕ್ಕೆ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ನ ಇನ್ವ್ಯಾಲಿಡ್ ಅಂತ ಹೇಳಿದ್ರು? ವೈ ಡಿಡ್ ದೇ ಸೇ ದಿಸ್ ಆಸ್ ಇನ್ವ್ಯಾಲಿಡ್? ಬಿಕಾಸ್ ಇಟ್ ವೈಲೇಟೆಡ್ ಫಂಡಮೆಂಟಲ್ ರೈಟ್ಸ್. ಜುಡಿಷಿಯರಿಗೆ ಯಾವ ಆರ್ಟಿಕಲ್ ಅಲ್ಲಿ ಈ ಪವರ್ಸ್ ಇದೆ? ಜುಡಿಷಿಯಲ್ ರಿವ್ಯೂ ಆರ್ಟಿಕಲ್ಸು ಆರ್ಟಿಕಲ್ ನಂಬರ್ 13. ಬರ್ಕೋಬೋದು ಅಲ್ಲೇ ಮುಂದೆ. ಎಕ್ಸಾಂಪಲ್ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಅಂತ ಬರಿಬೋದು. ಉದಾಹರಣೆ ಚುನಾವಣಾ ಬಾಂಡ್ ಯೋಜನೆ. ಜುಡಿಷಿಯಲ್ ರಿವ್ಯೂಗೆ ಪವರ್ಸು. ಜುಡಿಷಿಯಲ್ ರಿವ್ಯೂ ತಾನೇ ಮಾಡಿದವರು ಎಲೆಕ್ಟೋರಲ್ ಬಾಂಡ್ ಸ್ಕೀಮಲ್ಲಿ, ಹೌದಾ ಇಲ್ವಾ? ಅಥವಾ ಶಬರಿಮಲಾ ಇಶ್ಯೂ ಆಗಿರ್ಬೋದು, ಟ್ರಿಪಲ್ ತಲಾಕ್ ಆಗಿರ್ಬೋದು, ತ್ರಿವಳಿ ತಲಾಕ್ ಎಲ್ಲ ಅಷ್ಟೇ. ಶಬರಿಮಲಾ ಇಶ್ಯೂ ಏನು ಬಂತು? ಜಡ್ಜ್ಮೆಂಟು. ಹೋಗ್ಬೋದು, ಮಹಿಳೆಯರು ಹೋಗ್ಬೋದು, ಬಟ್ ಬಿಡಲ್ಲ, ಅಲ್ಲಿರೋ ಜನನೇ ಬಿಡಲ್ಲ. ಮಾಲೆ ಹಾಕಿರುವ ಸ್ವಾಮಿಗಳೆಲ್ಲ ಪವಿತ್ರರು. ಅಲ್ಲ, ನಾನು ಹೋಗಿದ್ದಲ್ಲ, ಅದಕ್ಕೆ ಹೇಳಿ. ನಾನು ಹೋದ ವಾರ ಇಷ್ಟೊತ್ತಲ್ಲ ಐ ವಾಸ್ ಆನ್ ದ ವೇ. ಇನ್ನು ಶಬರಿಮಲೆ ರೀಚ್ ಆಗಿರಲಿಲ್ಲ. ಐ ವಾಸ್ ಆನ್ ದ ವೇ ಟು ಶಬರಿಮಲ ಲಾಸ್ಟ್ ವೀಕ್ ಇಷ್ಟೊತ್ತಿಗೆ. ಅದಕ್ಕೆ ಹೇಳ್ತೀನಿ, ಮಾಲೆ ಹಾಕಿರೋ ಸ್ವಾಮಿಗಳೆಲ್ಲ ಯೋಚನೆ ಮಾಡಿ ಮೇಡಮ್, ಅಲ್ಲಿಂದ ಬಂದು ಈ ವಾತಾವರಣದಲ್ಲಿ ನಮಗೆ ಪಾಠ ಮಾಡಬೇಕು ಅಂದ್ರೆ ನಮ್ಗೆ ಎಷ್ಟು ನೋವು ಬೇಕು? ಫುಲ್ ಎಚ್ ಗುಮು ಹೋಗಿ ಅಂದ ತಕ್ಷಣ ಓಡ್ ಬಂದು ನೀರು ಕೊಡೋರು, ಕೇಳಿ ತಂದು ಕೊಡೋರು. ಇಲ್ಲಿ ನೋಡಿ, ಇಷ್ಟು ಡಿಸ್ಟರ್ಬೆನ್ಸ್ ಇದೆ. ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಇವೆಲ್ಲ. ಏನು ಹಿಂಗೆ ಆಗಲಿ ಅಷ್ಟೇ. ನಿಮ್ಗೆ ಅರ್ಥ ಆಯ್ತು ನಾನು ಅಷ್ಟೇ ಅಂತ ಯಾಕಂದೆ ಅಂತ. ದಿಸ್ ಈಸ್ ರಿಡಿಕ್ಯುಲಸ್. ಕಡೆ ಇವು ಕಿಡ್ಸ್ತವೆ, ಅಲ್ಲ ಅವರು
ಈ ಎಡಗಡೆ ಯಾರಾದ್ರೂ ಫೌಂಡೇಶನ್ ಕೋರ್ಸ್ ಅವ್ರು ಬಂದ್ಬಿಟ್ರೆ ಅವ್ರಿಗೆ ಗೊತ್ತಲ್ಲ ಅಪ್ಪ, ಹುಡ್ಗ ಮೆತ್ತು ಮಾತಾಡ್ತೀನಿ ಸರ್ ಅಂತಾನೆ. ನೀವೇನ್ ಜಗಳ ಆಡ್ಲಿಕ್ಕೆ ಬಂದಿರೇನು ಕ್ಲಾಸ್ ರೂಮ್ ಒಳಗಡೆ ವಿದ್ಯಾರ್ಥಿಗಳ ಜೊತೆ? ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್. ಏನ್ ಎಕ್ಲಿಪ್ಸ್ ಅಂದ್ರೆ? ಸೋಲಾರ್ ಎಕ್ಲಿಪ್ಸ್ ಮತ್ತೆ ಲೂನರ್ ಎಕ್ಲಿಪ್ಸ್ ಎಕ್ಸ್ಪ್ಲೇನ್ ಮಾಡಿ ಸಾಕು ಯಾರಾದ್ರು. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣವನ್ನು ವಿವರಿಸಿ. 5ನೇ ಕ್ಲಾಸ್ನಲ್ಲಿ ಓದಿರುವಂತಹ ವಿಚಾರವನ್ನು ಕೇಳುತ್ತಿದ್ದೇನೆ. ರಾವು ಬಂದು ಕೇತುನ ನುಂಗುದ ಅಂತ ಟಿವಿಲ್ ಕುಂತ ಹೇಳೋ ಗುರೂಜಿ ಗಿರುಜಿ ತರ ಹೇಳಿದ್ರೆ, ರಾವು ಕೇತು ಬಂದು ನುಂಗ್ಬಿಟ್ರು, ಹಿಂಗೆ ನುಂಗುದ್ಮೇಲೆ ಆಮೇಲೆ ಮತ್ತೆ ವಾಪಸ್ ಉಳಿದ್ರು ಅಂತೆಲ್ಲ ಅಂದ್ಬಿಟ್ಟಿರ. ಆಮೇಲೆ ಸೈನ್ಸ್ ಅಲ್ಲಿ ಏನ್ ಹೇಳಿದ್ರೆ ಅದನ್ನ ಹೇಳಿ. ಸೋಲಾರ್ ಎಕ್ಲಿಪ್ಸ್, ಸೋಲಾರ್ ಎಕ್ಲಿಪ್ಸ್ ಸೂರ್ಯ ಮತ್ತೆ ಮಧ್ಯದಲ್ಲಿ ಯಾರು ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಸೈನ್ಸ್. ಭೂಮಿ ಯಾರು ಬರ್ತಾರೆ? ಸೂರ್ಯ ಮತ್ತೆ ಚಂದ್ರನ ಮಧ್ಯ ಯಾರು ಬರೋದು? ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಐ ಆಮ್ ಆಸ್ಕಿಂಗ್ ಯು ಸಿಂಪಲ್ ಥಿಂಗ್. IAS aspirants, how does solar eclipse happen? ಸೂರ್ಯಗ್ರಹಣ ಹೇಗಾಗುತ್ತದೆ? ಇಲ್ಲಿ ಚಂದ್ರಗ್ರಹಣ ಹೇಳ್ರಪ್ಪ. ಆಯ್ತು, ಚಂದ್ರಗ್ರಹಣ ಹೇಳ್ರಿ. ಚಂದ್ರ ಮಧ್ಯ ಯಾರು ಬರ್ತಾರದು ಹೇಳ್ರಿ ಸಾಕು. ಓಲಿ ಚಂದ್ರ ನಂಗೆ ಗೊತ್ತಿಲ್ಲ. ನೀವು ಡೌಟ್ ಆಗಿ ಹೇಳಿದಷ್ಟು ನಾನು ಹಂಗೆ ಹೇಳೋದು. ನಂಗೆ ಅಥೆಂಟಿಕ್ ಆಗಿ ಉತ್ತರ ಕೊಡಿ. ಇದನ್ನ IAS ಕ್ಲಾಸ್ ರೂಮಲ್ಲಿ ಹೇಳ್ಕೊಟ್ರೆ ನಿಮ್ಗಲ್ಲ, ನನಗೂ ಅವಮಾನ, ನಿಮ್ಗೂ ಅವಮಾನ. ಎಕ್ಲಿಪ್ಸ್ ಆದಾಗ ಏನಾಗುತ್ತೆ? ಹೇಳಲ್ಲ ಅವೆಲ್ಲ. ಯಾಕೆ? ನಾನು ಹೇಳ್ದಲ್ಲ, ನಿಮ್ಗೂ ನಾಚಿಕೆ, ನನಗೂ ನಾಚಿಕೆ. ಶುರು ಆಯ್ತು ಕಣಪ್ಪ, ಭಯಕ್ಕೆ ಶುರು ಮಾಡ್ದ ಅನ್ಕಂತಾರೆ ಎಲ್ಲರೂ. ಯು ಆರ್ ಕನ್ಫ್ಯೂಸ್ಡ್. ಓದಿದ್ದೀರಾ ಗೊತ್ತು, ಯು ಆರ್ ಕನ್ಫ್ಯೂಸ್ಡ್. ಸೊ ಸೂರ್ಯಗ್ರಹಣ ಆದಾಗ ಏನಾಗುತ್ತೆ? ಸೂರ್ಯ ಸ್ವಲ್ಪ ಮರೆ ಆಗ್ತಾನೆ, ಹೌದಾ? ಡಾರ್ಕ್ನೆಸ್ ಕವಿತಲ್ಲಿ ಅಂದ್ರೆ ಸೂರ್ಯನ್ಗೆ. ಚಂದ್ರಗ್ರಹಣ ಆದಾಗ ಏನಾಗುತ್ತೆ? ಚಂದ್ರನ ಡಾರ್ಕ್ನೆಸ್ ಕವಿತೆ, ಹೌದಾ ಇಲ್ವಾ? ಸಿಂಪಲ್. ಇಫ್ ಎ ಪರ್ಟಿಕ್ಯುಲರ್ ಪ್ರಾವಿಷನ್ or a law or a clause violates fundamental rights, this will be eclipsed. ಏನಾಗುತ್ತೆ? ಇದು ಗ್ರಹಣ ಹಿಡಿಯುತ್ತೆ. ಯಾರಿದನ್ನು ಗ್ರಹಣ ಹಿಡಿಸೋರು? ಜುಡಿಷರಿ ವಿಲ್ eclipse. Eclipse ಅಂದ್ರೆ ಏನು? ಕರ್ಮ. This will be declared as, ಅದನ್ನೇ ಅಂತ ಕರಿತೀರಾ? ಎಕ್ಲಿಪ್ಸ್. ಗ್ರಹಣ ಹಿಡಿಯುತ್ತೆ. ಅರ್ಥ ಆಯ್ತಾ? ಇಫ್ ದಿಸ್ ವೈಲೇಟ್ಸ್ ಫಂಡಮೆಂಟಲ್ ರೈಟ್ಸ್, ಇಟ್ ವಿಲ್ ಬಿ ಎಕ್ಲಿಪ್ಸ್ಡ್. ಇತ್ತೀಚೆಗೆ ಯಾವ್ದು ಎಕ್ಲಿಪ್ಸ್ ಆಗಿದೆ? ಆಗ್ಲೇ ಹೇಳಿದ್ನಲ್ಲ, ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ನ ಜುಡಿಷರಿ ಏನ್ ಮಾಡ್ತು? ಎಕ್ಲಿಪ್ಸ್. ಗ್ರಹಣ ಹಿಡಿತು. ಯಾಕೆ ಗ್ರಹಣ ಹಿಡಿತು? ದ ಕೋರ್ಟ್ ಡಿಕ್ಲೇರ್ಡ್ ದಿಸ್ ಆಸ್ ಇನ್ವ್ಯಾಲಿಡ್. ಇಟ್ ಆಸ್ ಅನ್ಕಾನ್ಸ್ಟಿಟ್ಯೂಷನಲ್. ಸಂವಿಧಾನ ಬಾಹಿರವಾದದ್ದು, ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿ ಜುಡಿಷರಿ ಇದನ್ನ ಇನ್ವ್ಯಾಲಿಡ್ ಅಂತ ಡಿಕ್ಲೇರ್ ಮಾಡಿದೆ. ಅನ್ಕಾನ್ಸ್ಟಿಟ್ಯೂಷನಲ್ ಡಿಕ್ಲೇರ್ ಮಾಡಿದೆ ಅಂದ್ರೆ ಇಟ್ ಹ್ಯಾಸ್ ಬೀನ್ ಎಕ್ಲಿಪ್ಸ್ಡ್. ಅರ್ಥ ಆಯ್ತಾ? ಗ್ರಹಣ ಹಿಡಿತು ಅಂದ್ರೆ ಏನರ್ಥ? ಇನ್ ಮುಂದೆ ಅದು ಅಸ್ತಿತ್ವದಲ್ಲಿ ಇರಲ್ಲ. ವಾಟ್ ಯು ಮೀನ್ ಬೈ ಸೆವರಬಿಲಿಟಿ?
ಮಗು ತಾಯಿ ಗರ್ಭದಿಂದ ಹೊರಗಡೆ ಬಂದ್ಮೇಲೆ ಕರುಳು ಬಳ್ಳಿ ಏನ್ ಮಾಡ್ತೀರಾ? ಕಟ್ ಮಾಡ್ತಾರ ಮಾಡಲ್ವಾ? ಅದಕ್ಕಿರೋ ಇನ್ನೊಂದು ವರ್ಡ್ ಹೇಳಿ. ಕಟ್ ಅನ್ನೋದಕ್ಕೆ ಇನ್ನೊಂದು ವರ್ಡ್ ಹೇಳ್ರಿ ಮೇಡಮ್. ಯು ವಾಂಟ್ ಟು ಕಟ್ ಯುವರ್ ಟೈಸ್ ವಿತ್ ಹರ್. ಯು ವಾಂಟ್ ಟು ಕಟ್ ಯುವರ್ ಟೈಸ್ ವಿತ್ ಯುವರ್ ಫ್ರೆಂಡ್. ಬೇಡ, ಹಂಗಾಗದ್ ಬೇಡ. ನೀವಿಬ್ರು ಜೊತೆಲಿ IAS ಆಫೀಸರ್ಸ್ ಆಗಿ ಜೊತೆಲಿ ಹಿಂಗೆ ಇರಿ, ಸರಿನಾ? ಜೊತೆಲಿ ದೇಶಕ್ಕೆ ಒಳ್ಳೇದು ಮಾಡಿ, ಆಯ್ತಾ? ಮನಸ್ಸಿಂದ ಆಶೀರ್ವಾದ ಮಾಡ್ತಿದ್ದೀನಿ, ಒಳ್ಳೇದಾಗ್ಲಿ ಇಬ್ರಿಗೂ, ಆಯ್ತಾ? ಟೈಸ್ ಕಟ್ಟು ಬದಲು ಇನ್ನೊಂದು ಪದ ಏನಂತಾರೆ ಮೇಡಮ್? SEVER. ಏನದು? ಸೆವರ್ ಅಂದ್ರೆ ಏನು? ಕಟ್. SEVERE, ಸಿವಿಯರ್, ಆಯ್ತಾ? ಸೆವರ್ ಅಂದ್ರೆ ಏನು? ಕೋರ್ಟು. ಇದನ್ನ ಏನ್ ಮಾಡ್ತೀಗ? ಎಕ್ಲಿಪ್ಸ್ ಮಾಡಿದ್ರೆ ಏನ್ ಮಾಡ್ತು ಮೇಡಮ್? ಅನ್ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ ಮಾಡ್ತಾ? ಅನ್ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ ಮಾಡಿ ಇನ್ಮೇಲೆ ಇದು ಆಪರೇಷನ್ ಇರಲ್ಲ ಅಂತ ಹೇಳ್ತಾ? ಎಸ್ ಸರ್ ನೋ? ದ ವಾಟ್ ಡಿಡ್ ಕೋರ್ಟ್ ಡೂ ಹಿಯರ್? ಏನಂಗಂದ್ರೆ ಸಿಸ್ಟಮ್ ಇಂದ ಕಟ್ ಮಾಡಿ ಬಿಸಾಕ್ಲಿಲ್ವಾ? ದಾಟ್ಸ್ ಇಟ್. ಫಸ್ಟ್ ಐ ಎಕ್ಲಿಪ್ಸ್, ದೆನ್ ಐ ಸೆವರ್. ಕಟ್ ಮಾಡಿ ಬಿಸಾಕ್ತೀನಿ. ಜುಡಿಷಿಯಲ್ ರಿವ್ಯೂ ಅಂದ್ರೆ ಗೊತ್ತಾಯ್ತು, ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂದ್ರೆ ಗೊತ್ತಾಯ್ತು, ಡಾಕ್ಟ್ರಿನ್ ಆಫ್ ಸೆವರಬಿಲಿಟಿ. ಕಟ್ ಮಾಡಿ ಬಿಸಾಕೋ ಪವರ್ಸ್ ಯಾರಿಗಿದೆ? ಜುಡಿಷರಿ. ಎಕ್ಲಿಪ್ಸ್ ಮಾಡೋ ಪವರ್ಸ್ ಯಾರಿಗಿದೆ? ಜುಡಿಷರಿ. ಜುಡಿಷಿಯಲ್ ರಿವ್ಯೂ ಪವರ್ಸ್ ಯಾರಿಗಿದೆ? ಅಲ್ಲೇ ಇದೆ, ಜುಡಿಷರಿ. ಹೆಸರ್ನು ಬರೀರಿ ಮತ್ತೆ. ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್. ಇಫ್ ಫಂಡಮೆಂಟಲ್ ರೈಟ್ಸ್ ಆರ್ ವೈಲೇಟೆಡ್, ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದರೆ, ಇಫ್ ಫಂಡಮೆಂಟಲ್ ರೈಟ್ಸ್ ಆರ್ ವೈಲೇಟೆಡ್, ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದರೆ, ದ ಕೋರ್ಟ್ ಶಾಲ್ ಎಕ್ಲಿಪ್ಸ್. ನ್ಯಾಯಾಲಯ ಇದನ್ನು ಗ್ರಹಣ ಹಿಡಿಯುವಂತೆ ಮಾಡುತ್ತದೆ. ಗ್ರಹಣ ಹಿಡಿಯುವಂತೆ ಮಾಡುತ್ತದೆ. ದ ಕೋರ್ಟ್ ಶಾಲ್ ಎಕ್ಲಿಪ್ಸ್. ಗ್ರಹಣ ಹಿಡಿಯುವಂತೆ ಮಾಡುತ್ತದೆ. ಗ್ರಹಣ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್. ಆದ್ದರಿಂದ ಇದನ್ನು ಗ್ರಹಣ ಸಿದ್ಧಾಂತ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಇದನ್ನು ಗ್ರಹಣ ಸಿದ್ಧಾಂತ, ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್. ಡಾಕ್ಟ್ರಿನ್ ಆಫ್ ಸೆವರಬಿಲಿಟಿ. ಡಾಕ್ಟ್ರಿನ್ ಆಫ್ ಸೆವರಬಿಲಿಟಿ. ಸೆವರಬಿಲಿಟಿ. After declaring this as invalid, ಅಸಿಂಧು ಎಂದು ಘೋಷಣೆಯಾದ ನಂತರ, ಆಫ್ಟರ್ ಡಿಕ್ಲೇರಿಂಗ್ ದಿಸ್ ಆಸ್ ಇನ್ವ್ಯಾಲಿಡ್, ಅಸಿಂಧು ಎಂದು ಘೋಷಣೆಯಾದ ನಂತರ, ಆಫ್ಟರ್ ಡಿಕ್ಲೇರಿಂಗ್ ದಿಸ್ ಆಸ್ ಇನ್ವ್ಯಾಲಿಡ್, ಘೋಷಣೆಯಾದ ನಂತರ, ಇಟ್ ವಿಲ್ ಬಿ ಡಿಲೀಟೆಡ್ ಆರ್ ಅಬಾಲಿಷ್ಡ್, ಅದನ್ನು ರದ್ದುಗೊಳಿಸಲಾಗುತ್ತದೆ. ಇಟ್ ವಿಲ್ ಬಿ ಡಿಲೀಟೆಡ್ ಆರ್ ಅಬಾಲಿಷ್ಡ್, ರದ್ದುಗೊಳಿಸಲಾಗುತ್ತದೆ. ಸರಿನಾ? ಮುಗಿತಾ 13? ಓಕೆ. ಇಟ್ ವಿಲ್ ಬಿ ಡಿಲೀಟೆಡ್. ಈಗ ಹೇಳಿ, ಹೊಸ್ದಾಗಿ ಕೂತಿರೋ ಹುಡುಗರ ಒಂದು 50 to 60% ಆದರೂ ಹೋಯ್ತಾ ತಲೆಗೆ? ಹೌದಾ? ಸಾಕು. 50 to 60% ಹೋದ್ರೆ ಇನ್ನು ಅರ್ಧ ಗಂಟೆಯಲ್ಲಿ 1 hourವರೆಗೂ ಎತ್ಕೊಂಡು ಹೋಗುವ. ಆಮೇಲೆ ಆರ್ಟಿಕಲ್ 13 ತುಂಬಾ ಕಷ್ಟದ ಆರ್ಟಿಕಲ್, ಚಾಲೆಂಜಿಂಗ್. ಇಟ್ಸ್ ನಾಟ್ ಈಸಿ ಟು ಅಂಡರ್ಸ್ಟ್ಯಾಂಡ್. 14 ಆರ್ಟಿಕಲ್ ನಂಬರ್ 14.